ಭಾರಿ ದುನಿಯಾ ಆಗ್ಬಿಟ್ಟಿದೆ, ಅಂದರೆ ದುಬಾರಿ ದುನಿಯಾ ಆಗ್ಬಿಟ್ಟಿದೆ. ಇದು ಏನನ್ನು ಕೂಡ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ, ತಿನ್ನೋಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ರೇಟ್ ಆಗ್ತಾ ಇದೆ. ಈಗ ಈ ಒಂದು ಕೋಳಿ ರೇಟ್ ಏನಿದೆ ಅದು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಮಾಂಸವನ್ನು ತಿನ್ನಬೇಕು ಅನ್ನೋರಿಗೆ ಕೂಡ ಶಾಕ್ ಎದುರು ಆಗ್ತಾ ಇದೆ. ಚಿಕನ್ ತಿನ್ನಬೇಕು, ಚಿಕನ್ ಪ್ರಿಯರ್ ಯಾರಿದ್ದೀರಿ ನೀವು? ಈ ಒಂದು ಚಿಕನ್ ರೇಟನ್ನು ಕೇಳಿದ್ರೇ ಶಾಕ್ ಆಗ್ತೀರಾ, ಅಷ್ಟು ದೊಡ್ಡ ಮಟ್ಟದಲ್ಲಿ ಜಂಪ್ ಆಗ್ತಾ ಇದೆ ರೇಟು. ರಾಜ್ಯದ ನಾನ್ ವೆಜ್ ಪ್ರಿಯರಿಗೆ ಬಿಗ್ ಶಾಕ್ ಎದುರು ಆಗ್ತಾ ಇದೆ, ರೇಟ್ಗಳೆಲ್ಲ ಜಂಪ್ ಆಗ್ತಾ ಇವೆ. ಕೋಳಿ ಮಾಂಸ ಪ್ರಿಯರಿಗೆ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಮಾಡೂಟ ಪ್ರಿಯರಿಗೆ ಇದು ನಿಜಕ್ಕೂ ಕೂಡ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು. ಬೆಂಗಳೂರಿನಲ್ಲಿ ಗಗನಕ್ಕೇರ್ತಾ ಇದೆ ಕೋಳಿ ಮಾಂಸದ ರೇಟ್. 200 ರು ಇದ್ದಂತಹ ಕೆಜಿ ಚಿಕನ್ ಇದೀಗ ದಿಢೀರಾಗಿ 350 ರೂಪಾಯಿ ರೇಟ್ ಆಗಿ ಜಂಪ್ ಆಗಿಬಿಟ್ಟಿದೆ. ರಾಜಧಾನಿಯಲ್ಲಿ ಪ್ರತಿ ಕೆಜಿಗೆ ಚಿಕನ್ 320ರಿಂದ 350 ರೂಪಾಯಿ ಇದೆ, ಅಷ್ಟಕ್ಕೆ ಮಾರಾಟ ಆಗ್ತಾ ಇದೆ. ನೆರೆ ರಾಜ್ಯಗಳಲ್ಲಿ ಚಿಕನ್ ಪೂರೈಕೆ ಸ್ಥಗಿತ ಆಗಿದೆ, ಇದಕ್ಕಾಗಿ ಚಿಕನ್ ರೇಟ್ ಜಾಸ್ತಿ ಆಗಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಚಿಕನ್ ರೇಟ್ ಕೂಡ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ ಕೋಳಿ ಉತ್ಪಾದನೆ ಪ್ರಮಾಣ ಭಾರಿ ಕಡಿಮೆ ಆಗ್ತಾ ಇದೆ, ಕುಸಿತ ಕಂಡಿದೆ. ಹೀಗಾಗಿ ತಮಿಳುನಾಡು, ಆಂಧ್ರ ಪ್ರದೇಶ ಕೋಳಿ ಸಾಗಾಣಿಕೆದಾರರಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ದಿನೇ ದಿನೇ ರಾಜ್ಯದಲ್ಲಿ ಚಿಕನ್ ರೇಟ್ ಏರಿಕೆ ಆಗ್ತಾ ಇದೆ. ನಾನ್ ವೆಜ್ ಪ್ರಿಯರಿಗೆ ಟೆನ್ಷನ್ ತಂದಿಟ್ಟಿದೆ ಈ ಚಿಕನ್ ರೇಟ್ ಏರಿಕೆ. ದುಬಾರಿ ದುನಿಯಾ ಏನೂ ಕೂಡ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ. ಬರೀ ಚಿಕನ್ ರೇಟ್ ಅಲ್ಲ, ಮಟನ್ ರೇಟು ಅಷ್ಟೇ, ಫಿಶ್ ರೇಟು ಅಷ್ಟೇ, ಎಲ್ಲ ರೇಟು ಕೂಡ ಅಷ್ಟೇ. ಅದು ಉತ್ಪಾದನೆ ಆಗಬೇಕಾದಂತಹ ಪ್ರಮಾಣ ಕಡಿಮೆ ಆದಾಗ ಈ ರೀತಿಯಾಗಿ ಬೆಲೆ ಏರಿಕೆ ಆಗೋದು ಸಹಜ. ಈ ಹಿಂದೆ ನೋಡಿ ಮೊಟ್ಟೆಯ ರೇಟು ಕೂಡ ಜಾಸ್ತಿ ಇದೆ, ಈಗ ಕೋಳಿಯ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ. ಮಾಂಸ ಪ್ರಿಯರು ಏನು ಕೂಡ ಅಷ್ಟೇ ಈಸಿಯಾಗಿ ತಗೊಂಡು ತಿನ್ನೋಕ್ಕಾಗ್ತಾ ಇಲ್ಲ. ವಾರದಲ್ಲಿ 2 ಸಲ 3 ಸಲ ತಿನ್ನುವಂತಹ ಜನ ಈಗ 2 ವಾರಕ್ಕೊಮ್ಮೆ 1 ಸಲ ತಿನ್ನಬೇಕು, ಇಲ್ಲ ತಿಂಗಳಿಗೆ 1 ಸಲ ತಿನ್ನಬೇಕು. ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋದರೆ ಕೆಲವರು ದಿನಾ ನಾನ್ ವೆಜ್ ತಿನ್ನಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಕೂಡ ಇದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. 320 ರೂಪಾಯಿಂದ 350 ರೂಪಾಯಿ ಇದೆ, ಬರೀ 200 ರೂಪಾಯಿ ಇತ್ತು, 250 ರೂಪಾಯಿ ಇತ್ತು ಅಷ್ಟೇ. ಅದರೊಳಗನೆ ಇದ್ದಂತಹ ರೇಟ್ ಈಗ ದಿಢೀರಂತ ಜಂಪ್ ಆಗ್ತಾ ಇದೆ, 350 ರೂಪಾಯಿ ಆಗ್ತಾ ಇದೆ 1 ಕೆಜಿಗೆ. ಇನ್ನು ಮಟನ್ ಬೆಲೆ ನೀವು ನೋಡೋದಾದ್ರೆ ಅದೊಂದು 1000 ರೂಪಾಯಿ ಮೇಲೇ ಇರುತ್ತೆ, ಜಾಸ್ತಿ ಆಗ್ತಾ ಇದೆ. ಇನ್ನು ಈ ರೀತಿಯಾಗಿ ಮಾಂಸದ ರೇಟ್ ಜಾಸ್ತಿ ಆಗ್ತಾ ಹೋದರೆ ನಾವು ಹೋಟ್ಲಲ್ಲಿ ತಿನ್ನೋಕೆ ಹೋದಾಗ ಅಲ್ಲಿ ಕೂಡ ಆಟೋಮೆಟಿಕ್ ಆಗಿ ರೇಟ್ ಜಂಪ್ ಆಗೇ ಆಗುತ್ತೆ, ಅವರು ಕೂಡ ಚೇಂಜ್ ಮಾಡ್ತಾರೆ. ಯಾಕಂದರೆ ಈ ರೀತಿಯಾಗಿ ರೇಟ್ ಜಂಪ್ ಆದಾಗ ಅವರು ಸೇಮ್ ಬೆಲೆನ ಇಟ್ಟು ಮಾರೋಕ್ಕಾಗಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಅಥವಾ ಬೀದಿ ಬದಿಯ ಒಂದು ಏನು ಸಣ್ಣ ಪುಟ್ಟ ಅಂಗಡಿಗಳಿರುತ್ತಲ್ಲ ಅಲ್ಲಿ ಕೂಡ ಅಷ್ಟೇ ರೇಟ್ ಮಾಡ್ತಾರೆ ಅವರು ಕೂಡ. ಕೋಳಿಯನ್ನು ತಿನ್ನೋಕೆ ಕೂಡ ಜನ ಯೋಚನೆ ಮಾಡೋಂಥ ಆಗಿದೆ ನೋಡಿ. ನಮ್ಗೆ ಇಷ್ಟವಾದಂತಹ ಊಟವನ್ನು ಕೂಡ ನಾವು ಮಾಡೋಕ್ಕಾಗ್ತಾ ಇಲ್ಲ. ಮಾಂಸದ ಪ್ರಿಯರು ಯಾರಿರ್ತಾರೆ ಅವರಿಗೆ ನಿಜಕ್ಕೂ ಕೂಡ ಇದು ಶಾಕು. ಮೊಟ್ಟೆಯನ್ನು ತಿನ್ನಬೇಡಿ ಕ್ಯಾನ್ಸರ್ ಬರುತ್ತೆ ಅದು ಇದು ಅಂತ ಹೇಳಿ ಬಂತು, ಆಮೇಲೆ ಅದೇನಿಲ್ಲ ತಿನ್ಬೋದು ಅಂತ ಹೇಳಿದರು. ಅದು ತಿನ್ನೋಕೆ ಹೋದರೆ ರೇಟ್ ಜಾಸ್ತಿ ಆಯಿತು. ಯಾಕಂದರೆ ಮೊಟ್ಟೆಯ ಪೂರೈಕೆ ಕೂಡ ನಮಗೆ ಎಷ್ಟು ಬೇಕಷ್ಟು ಆಗ್ತಾ ಇರಲ್ಲ, ದೊಡ್ಡ ಮಟ್ಟದ ವ್ಯತ್ಯಾಸ ಇತ್ತು. ಈಗ ಚಿಕನ್ ಪೂರೈಕೆಯಲ್ಲೂ ಕೂಡ ಅಷ್ಟೇ, ಅದರಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಚಿಕನ್ ಪೂರೈಕೆ ಏನು ಆಗಬೇಕಾಗಿತ್ತು ಅಂದರೆ ಬರಬೇಕಿತ್ತಲ್ಲ ನಮಗೆ, ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈ ಒಂದು ರೇಟ್ ಜಾಸ್ತಿ ಆಗಿರೋದು. ರಾಜ್ಯದಲ್ಲಿ ಕೋಳಿ ಉತ್ಪಾದನೆ ಪ್ರಮಾಣ ಕೂಡ ತುಂಬ ಕಡಿಮೆ ಆಗ್ತಾ ಇದೆ, ಅದರಲ್ಲಿ ಕುಸಿತ ಕಂಡಿದೆ ನೋಡಿ. ತಮಿಳುನಾಡು, ಆಂಧ್ರದಲ್ಲಿ ಕೋಳಿ ಸಾಗಾಣಿಕೆದಾರರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ದಿನದಿಂದ ದಿನಕ್ಕೆ ಚಿಕನ್ ರೇಟ್ ಜಾಸ್ತಿ ಆಗ್ತಾ ಇದೆ, ಜನ ಚಿಕನ್ನಿಂದ ದೂರ ಉಳಿತಾ ಇದ್ದಾರೆ. ಬೇಡ ತಿನ್ನೋದು ಈ ವಾರ, ಮುಂದಿನ ವಾರ ತಿನ್ನೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಕಡಿಮೆ ಆಗುತ್ತೋ ಆವಾಗ ತಿನ್ನೋಣ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾ ಇದ್ದಾರೆ. ಒಂದು ಕಡೆ ಗೋಲ್ಡ್ ರೇಟ್ ಹೆಚ್ಚಾಗ್ತಾ ಇದೆ, ಬೆಳ್ಳಿಯ ರೇಟ್ ಹೆಚ್ಚಾಗ್ತಾ ಇದೆ, ಅದನ್ನು ತಗೊಳ್ಳೋಕ್ಕೂ ಆಗ್ತಾ ಇಲ್ಲ. ನೆಮ್ಮದಿಯಿಂದ ತಿಂದು ಊಟ ಮಾಡ್ಕೊಂಡು ಇರೋಣ ಅಂದರೆ ಈಗ ಈ ರೀತಿಯಾಗಿ ಕೂಡ ಬೆಲೆಗಳು ಜಾಸ್ತಿ ಆದರೆ ಜನ ಏನು ಮಾಡಬೇಕು ಅನ್ನೋದೇ ಈಗ ಆತಂಕ ಜನರಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.